ನೇರವಾಗಿ ದರ್ಶನ್ ಅವ್ರ ಹತ್ರ ಹೋಗ್ತೀನಿ. ಎಸ್, ಇವತ್ತು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹಾದಿಯಾಗಿ ಎಲ್ಲರೂ ಕೂಡ ಕನ್ನಡ ಸಾಕು, ಕನ್ನಡ ಬೇಕಾಗಿರೋದು ನಮಗೆ, ಕನ್ನಡನೇ ನಾವು ಅಲ್ಟಿಮೇಟ್ ಆಗಿ ಮಾತಾಡೋದು. ಅದರ ಜೊತೆಗೆ ಹೊರ ರಾಜ್ಯದಲ್ಲಿ, ಹೊರ ದೇಶಗಳಲ್ಲಿ ಸಂಪರ್ಕ ಮಾಡೋಕ್ಕೆ ಇಂಗ್ಲಿಷ್ ಸಾಕು, ಹಿಂದಿಯೂ ಬೇಕೇ ಬೇಕು ಅನ್ನುವಂಥದ್ದು ಬೇಡ ಅನ್ನುವಂಥದ್ದು ಇವಾಗ ಹೇಳ್ತಾ ಇದ್ದಾರೆ. 1968ರಲ್ಲಿ ತ್ರಿಭಾಷೆ ಸೂತ್ರ ಅಂತ ಬಂದಾಗ ಅಧಿಕಾರದಲ್ಲಿ ಅಮಿತ್ ಶಾ ಮೋದಿ ಅವರು ಇರಲಿಲ್ಲ ಅಲ್ವಾ, ಇದ್ದವರು ಕಾಂಗ್ರೆಸ್ನಂಥವ್ರೆ. ಈಗ ನೀವು ಹೆಂಗೆ ಅಂದ್ರೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದ್ದೀರಾ, ಅಪ್ಡೇಟ್ ಆಗ್ತಾ ಇದ್ದೀರಾ? ಹಾ, ಹೌದಾ? ನಿಜ, ಹೌದು. ಆಗ ಎಡವುಕೊಂಡಿದ್ದೀರಿ, ಈಗ ಸ್ವಲ್ಪ ಡೆಟಾಲ್ ಹಾಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಗಾಯ ಅಂತನಾ? ಆಯ್ತು, ಡೆಟಾಲ್ ಆಗಿರ್ಬೇಕು ಅಥವಾ ಇನ್ನೊಂದು ಯಾವ್ದೋ ಟ್ರೀಟ್ಮೆಂಟ್ ಆಗಬೇಕು, ಆಗ್ಲೇಬೇಕು. ಅಲ್ಟಿಮೇಟ್ಲಿ ನಾವು ಪರ್ಫೆಕ್ಟ್ ಆಗ್ಬೇಕಲ್ವಾ? ಆಯ್ತು ಮೇಡಮ್, ಈ ಕರ್ನಾಟಕ ಸೊ ಅವತ್ತಿಂದು ಎಡವಟ್ಟಿನ ನಿರ್ಧಾರ ಅಲ್ವಾ? ತ್ರಿಭಾಷಾ ಸೂತ್ರ ನೀವೇನು ತಗೊಂಡ್ ಬಂದ್ರಿ, ಅದು ಎಡವಟ್ಟಿ ನಿರ್ಧಾರ ಕಾಂಗ್ರೆಸ್. ಅವತ್ತಿನ ರಾಜಕೀಯ ಸನ್ನಿವೇಶಗಳು ಏನಿತ್ತು ಎತ್ತು ಅನ್ನುವಂಥದ್ದು ನಾನು ಹುಟ್ಟೆ ಇರಲಿಲ್ಲ, ಉದಾಹರಣೆ ಹೇಳ್ಬೇಕಂತ. ಆದ್ರೆ ಇತಿಹಾಸವನ್ನು ಮರೆಯೋದಕ್ಕೆ ಆಗುದಿಲ್ಲ. ಥರ್ಡ್ ಲ್ಯಾಂಗ್ವೇಜ್ ಅಂತ ಹಿಂದಿ ಅಂತ ಬಂದಿರತಕ್ಕಂಥದ್ದು ಸತ್ಯ, ಅದನ್ನು ನಾವು ಒಪ್ಕೊಳ್ತಾ ಇವತ್ತು ಕರ್ನಾಟಕ ಅನ್ನುವಂತ ಒಂದು ಹೆಸರನ್ನ ಕೊಟ್ಟಿದ್ದು ಕಾಂಗ್ರೆಸ್, ನಾಡ ಧ್ವಜವನ್ನ ಕೊಟ್ಟಿದ್ದು ಕಾಂಗ್ರೆಸ್. ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ನಾಡ ಗೀತೆಯನ್ನ ಶಾಸನಬದ್ಧ ಮಾಡಿ ಎಲ್ಲಾ ಕಡೆ ಯಾವುದೇ ಬಿಜೆಪಿ ಅವರ ಅಧಿಕಾರದಲ್ಲಿದ್ರೆ ಅವ್ರ ಕೊಡುಗೆನು ಏನಾದ್ರು ಇರ್ತಾ ಇತ್ತು. ಅವರನ್ನ ಹುಟ್ಟಕ್ಕೆ ಬಿಟ್ಟಿರ್ಲಿಲ್ಲ ನೀವು ಬಿಡಿ ಅವಾಗ ಅಷ್ಟೊಂದು, ಆಯ್ತಾ? ಅವಾಗ ಅವ್ರ ಇದ್ದಿದ್ರೆ ಅವ್ರು ಏನಾದ್ರು ಕೊಡುಗೆಗಳನ್ನು ಕೊಡೋರು. ಅವ್ರ ಕಾಂಟ್ರಿಬ್ಯೂಷನ್ ಕರ್ನಾಟಕ ನಾಡಿಗೆ ಏನ್ ಮಾಡಿದ್ದಾರೆ ವೆರಿ ಪ್ರೌಡ್ಲಿ, ಅವ್ರು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ನಾವು ಗೌರವಿಸ್ತೀವಿ, ತಪ್ಪೇನಿಲ್ಲಲ್ಲ. ಹೇಳಿ ವೆಂಕಟೇಶ್ ಅವರೇ, ರಾಜ್ಯಕ್ಕೆ ನಿಮ್ಮ ಕೊಡುಗೆ ಏನು? ಬರ್ತೀನಿ ಅದಕ್ಕಿಂತ ಮುಂಚೆ. ಎಸ್, ಮುಗಿಸ್ಬಿಡಿ ಮೇಡಮ್. ಇವತ್ತು ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ನಾಡಗೀತೆಯನ್ನು ಶಾಸನಬದ್ಧ ಮಾಡಿ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಆಡಿಸಬೇಕು ಅನ್ನುವಂತ ಮಾತನ್ನು ಎಲ್ಲದೂ ಹೌದು ಸರ್. ಬಾವುಟದಿಂದ ಹಿಡಿದು, ನಾಡಗೀತೆಯಿಂದ ಹಿಡಿದು, ಕರ್ನಾಟಕ ಅನ್ನೋದ್ರಿಂದ ಹಿಡಿದು ನಿಮ್ಮ ಕೊಡುಗೆ ಇದೆ. ಆದ್ರೆ ತ್ರಿಭಾಷೆ ಸೂತ್ರವನ್ನ ತಂದಿದ್ ಯಾರು ಅದನ್ನು ಹೇಳ್ಬಿಡಿ. ತಂದಿರಬಹುದು, ಬಹುದು ಅಲ್ಲ ಸರ್, ನೀವೇ ತಂದಿದ್ದಾಗಿದೆ. ಆದ್ರೆ ಇವತ್ತು ಇತ್ತೀಚೆಗೆ ಮೇಡಮ್ ಕರ್ನಾಟಕದಲ್ಲಿ ಯಾವುದೇ ಒಂದು ಬೋರ್ಡ್ಗಳನ್ನ ಬಳಸಬೇಕಂದ್ರೆ 60% ಕನ್ನಡ, 40% ಇಂಗ್ಲಿಷ್. ಅದನ್ನ ಶಾಸನವನ್ನು ನಾವು ಮಾಡಿದ್ವಿ. ಯಾವುದೇ ಖಾಸಗಿ ಸಂಸ್ಥೆಗಳು ಕರ್ನಾಟಕದಲ್ಲಿ ಬಂದು ತಮ್ಮ ಉದ್ಯೋಗ ಇದೇ ನಿಮ್ಮ ಪಕ್ಷದ ಲೀಡರ್ಸ್ಗಳು ಬೆಳಗಾವಿಯಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ, ಬೆಳಗಾವಿ ಮಹಾರಾಷ್ಟ್ರಕ್ಕೆ ನಾವು ಗುತ್ತಿಗೆ ಬರ್ಕೊಟ್ಟಿಲ್ಲ, ನಮ್ಮವ್ರದ್ದೇ. ಅಲ್ಲಿ ಬರೋದು ಯಾವ್ದು ಹೇಳಿ, ಕನ್ನಡ ಭಾಷೆನೇ ಇರಲ್ಲ ಅಲ್ಲಿ ಮೇಡಮ್ ಅಲ್ವಾ? ಚಾಮರಾಜನಗರದಿಂದ ಲೀಡರ್ಸ್ಗಳ ಹೆಸರು ಹೇಳ್ಬೇಕಾ? ಸಂಜಯ್ ಪಾಟೀಲ್ ಅಂತ ಅದೇ ಬೆಳಗಾವಿಯಲ್ಲಿ ನೆನಪಿದೆಯಾ? ನೆನಪಿದೆ. ಆಯ್ತು, ಚರ್ಚೆ ಮಾಡೋಣ ಬಾರಣ. ಸಂಜಯ್ ಪಾಟೀಲ್ ಅನ್ನುವಂಥದ್ದು NDS ಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಕಾಂಗ್ರೆಸ್ ಅಲ್ಲ. ಸಮಾರಂಭದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗಾಂಧಿ ಭಾರತ ಕಾರ್ಯಕ್ರಮ ಮಾಡಿದ್ವಿ. ಯಾವ ಭಾಷೆಯಲ್ಲಿ ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿಲಿ ಮಾತಾಡುವಂತದ್ದನ್ನು ನಾವು ಕಂಡಿದ್ದೇವೆ. ಅಂದ್ರೆ ಅದು ಕೇವಲ ಒಬ್ಬರಿಗೆ ಸೀಮಿತ ಇಲ್ಲ. ನಾನು ಮಾತಾಡಿದ್ರು, ನಾನು ಕನ್ನಡ ಮಾತಾಡ್ತೀನಿ, ತುಳು ಮಾತಾಡ್ತೀನಿ, ಮಲಯಾಳಂ ಮಾತಾಡ್ತೀನಿ, ಇಂಗ್ಲಿಷ್ ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ, ಮರಾಠಿನ ಮಾತಾಡ್ತೀನಿ. ಏನ್ ಮಾತಾಡ್ಬಾರ್ದು ಅಲ್ಲ ಸರ್, ಇದು ವಿವಿಧತೆಯಲ್ಲಿ ಅದನ್ನೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಬೆಳಗಾವಿಯೂ ನಮ್ಮದೇ. ನಾವು MES ಜೊತೆ ಬಿಜೆಪಿ ಅವ್ರ ತರ ಹೋದವ್ರಲ್ಲ. ಅವರ ಸಂಜಯ್ ಪಾಟೀಲ್ ಅವರ ನಿಲುವನ್ನ ಬೆಳಗಾವಿನಲ್ಲಿ ಅವ್ರು ಹೇಳ್ಬಿಡ್ಲಿ. ಸಂಜಯ್ ಪಾಟೀಲ್ ಒಂದಿನಕ್ಕಾದ್ರೂ ಪ್ರೆಸ್ ಮೀಟ್ ಅಲ್ಲಿ ಕನ್ನಡ ಮಾತಾಡ್ರೋ ಉದಾಹರಣೆ ಇದೆಯಾ? ಅವ್ರು ಹೇಳ್ಬಿಡ್ಲಿ. ಆಮೇಲೆ JDS ನವರೇನೋ ಹೇಳ್ತಾ ಇದ್ರು, ಕನ್ನಡ. ದೇವೇಗೌಡರು ಇಲ್ಲಿಂದ ಪ್ರಧಾನಿಗೆ ಹೋಗ್ಬೇಕಾದ್ರೆ ಹಿಂದಿಗೋಸ್ಕರ ಒಬ್ಬನ್ ಕರ್ಕೊಂಡು ಹೋದ್ರು, CM ಇಬ್ರಾಹಿಂ ಅಂತ. ಅಂದ್ರೆ ತಿರ್ಜುಮೆ ಮಾಡ್ಕೊಡಕ್ಕೆ ನಮ್ಮ ಭಾಷೆ ತಿರ್ಜುಮೆ ಬಗ್ಗೆ ಅವ್ರು ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬಂದಾಗ ಭಾಷಣ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಒಬ್ರು ಟ್ರಾನ್ಸ್ಲೇಟ್ ಮಾಡೋದನ್ನು ನಾವು ಕೇಳಿದ್ವಿ. ಟ್ರಾನ್ಸ್ಲೇಟ್ ಮಾಡೋ ತನಕ ಈಗ ಅವ್ರ ಮುಖ ನೋಡೋದನ್ನು ನಾವು ನೋಡಿದೀವಿ. ರಾಷ್ಟ್ರೀಯ ಪಕ್ಷ ಅಂತಲ್ಲ ಅಲ್ಲ, ಟ್ರಾನ್ಸ್ಲೇಟ್ ಮಾಡೋ ತನಕ ಕೈ ಕಟ್ಕೊಂಡು ಏನ್ ಹೇಳ್ತಾ ಇದಾರೆ ಅಂತ ರಾಹುಲ್ ಗಾಂಧಿ ಅವ್ರ ಹಿಂಗ್ ಬಗ್ಗೆ ನೋಡಿರೋದು ನಾವು ನೋಡಿದೀವಿ ಸರ್. ಬರೀ ಅವ್ರೊಬ್ರು ಮೇಲೆ ಎತ್ತಾಕ್ಬಿಡಿ, ನಿಮ್ಮಲ್ಲೂ ಅದೇ ಆಗ್ತಿಲ್ಲ. ಒಂದು ಪ್ರಾದೇಶಿಕ ಪಕ್ಷ ಅಂದಾಗ ನಮ್ಮಿಬ್ರಿಗಿನ್ನ ಹೆಚ್ಚಾಗಿ ಅವ್ರಿಗೊಂದು ಪ್ರಾಮುಖ್ಯತೆ ಜಾಸ್ತಿ ಇರ್ತದೆ. ನಾಡು, ನುಡಿ, ಸಂಸ್ಕೃತಿ ಅಂತ ಪ್ರಾದೇಶಿಕತೆ DMK ಇರ್ಬೋದು, ಅಥವಾ CPM ಆಗಿರ್ಬೋದು, ಅಥವಾ ಮಮತಾ ಬ್ಯಾನರ್ಜಿ ಅವ್ರ ಪಕ್ಷ ಆಗಿರ್ಬೋದು, ಅಥವಾ ನಿನ್ನೆ ಆ ಮಹಾರಾಷ್ಟ್ರದಲ್ಲಿ ಅವರ ಒಗ್ಗಟ್ಟು ನೋಡ್ತಾ ಇರ್ಬೇಕಾದ್ರೆ ರಾಜ್ ಠಾಕ್ರೆ ಮತ್ತೆ ಉದ್ಧವ್ ಠಾಕ್ರೆ
ಒಬ್ರಿಗೊಬ್ರು ಮುಖ ನೋಡಿ 20 ವರ್ಷ ಆಗಿತ್ತು. ಭಾಷೆ ಅಂತ ಬಂದಾಗ ಅವರು ವೈರತ್ವನೇ ಮತ್ತು ಒಂದಾಗ್ಬಿಟ್ರಲ್ಲ. ಅವಾಗ ಅನ್ಸಿದ್ದು ದೇವರನ್ನ ಅನ್ಸಿದ್ದು ಮೇ ರಾಷ್ಟ್ರೀಯ ಪಕ್ಷದವರು ನಮ್ಮ ಕರ್ನಾಟಕದ ಗಟ್ಟಿತನದಲ್ಲಿ ಪ್ರಾದೇಶಿಕ ಪಕ್ಷ ಇತ್ತು. ಈಗ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಹೋಗ್ತಾ ಇದೆ ಸ್ವರ್ಗ ಹೋಗ್ತಾ ಇದೆ, ಕರ್ಗೋಗ್ತಾ ಇದೆ ಕರ್ನಾಟಕದಲ್ಲಿ. ಗಿಡ ನೆಟ್ಟೋರು ಯಾರು, ನೀರ್ ಹಾಕ್ತೋರು ಯಾರು, ಬೆಳೆಸ್ತೋರು ಯಾರು? ಗಿಡ ನೆಟ್ಟೋರು ಅಲ್ಲ ಗಿಡನ ಕತ್ತರಿಸು ಹೊರಗಡೆ ಕಳಿಸ್ತವ್ರು ಯಾರು? ಹಣ್ಣು ಬಿಡ್ಬೇಕಂದ್ರೆ ಕಿತ್ಕೊ ತಿನ್ಬಿಟ್ಟು ಇವಾಗ ಬೇಡ. ಆ ಬಿಜೆಪಿ ಅವ್ರಿಗೆ ಅದೇ ಹೇಳ್ತೀರಾ? ಎಲ್ಲರೂ ರಾಜೀನಾಮೆ ಕೊಟ್ಬಿಡಿ. ಇಷ್ಟು ದೊಡ್ಡ ಎಮ್ಮರ ಆಗೋದಕ್ಕೆ ಬಿಟ್ಟಿದ್ ಯಾರು ಅಂತ ಅವ್ರು ಹೇಳ್ತಾ ಇರೋದು. ನೋಡಿ, ಜನತಾ ಪಕ್ಷವೇ ಬೇರೆ, ದೇವೇಗೌಡರ ಕುಟುಂಬದ ಜಾತ್ಯತೀತ ಅದಿಲ್ಲ. ಈಗ ಕರ್ನಾಟಕ ಜನತಾ ಪಕ್ಷ ಆಗಿದೆ ಮೇಡಮ್. ಬೋರ್ಡ್ ನೋಡಿಲ್ವಾ ನೀವು? ಬ್ರಾಕೆಟ್ ಅಲ್ಲಿ ಜಾತ್ಯತೀತ. ಅದರಲ್ಲಿ ಬರುವ ಮುಸ್ಲಿಮರನ್ನ ಅಪ್ಪಿಕೊಂಡು ಒಪ್ಕೊಂಡಿದ್ದು ಜೆಡಿಎಸ್. ಅಲ್ಲಲ್ಲ, ನಿಮ್ಮ ದಲಿತರ ವಿಚಾರ ಮಾತಾಡಿದಾಗ ಸಾಮಾನ್ಯವಾಗಿ ನಿಮಗೆ ನೋವಾಗೋದು ಜಾಸ್ತಿನೇ ಅಲ್ಲ. ನೋವು ಪ್ರಶ್ನೆ ಅಲ್ಲ, ಇಲ್ಲಿ ನಾವು ರಾಜಕಾರಣ ಮಾತಾಡ್ತಾನೆ ಇಲ್ಲ, ನೀವು ರಾಜಕಾರಣಕ್ಕೆ ಹೋಗ್ತಾ ಇಲ್ಲ. ಇಲ್ಲ. ಇಟ್ ಇಸ್ ನಾಟ್ ಎ ರಾಜಕಾರಣ. ಅವ್ರು ನಮ್ಮ ರಾಜಕೀಯ ನಾಯಕರು ವಿಚಾರವನ್ನ ಕೇಳಿದಾಗ ಮೇಡಮ್ ಅವರು ಭಾಷಾ ಸೂತ್ರದ ಬಗ್ಗೆ ಕೇಳಿದಾಗ ಖಂಡಿತವಾಗಿ ರಾಜಕೀಯ ದ್ವಂದ್ವ ನಿಲುವುಗಳಿದಾವೆ. ನೋ ನಿಲುವುಗಳ ಬಗ್ಗೆ ಕಾಂಗ್ರೆಸ್ ದ್ವಂದ್ವ ನಿಲುವುಗಳು. ಹೌದು ಸರ್, ಹೌದು ಸರ್. ನಿಮ್ಮ ನಿಲುವು ಹೇಳಿ ಸರ್. ಹಿಂದಿ ಬೇಡ ಅಲ್ವಾ ಸರ್? ಹಿಂದಿ ಏರಿಕೆ ಇಲ್ಲ ಅಲ್ಲಲ್ಲ, ಒಂದ್ ನಿಮಿಷ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ದ್ವಿಭಾಷಾ ನೀತಿಗೆ ನಾನು ಸಂಪೂರ್ಣ ಸಮ್ಮತಿಯನ್ನು ಕೊಟ್ಟಿದ್ದೇನೆ, ಅದು ರಾಜ್ಯ ಸರ್ಕಾರದ ಕಾಯ್ದೆಯಾಗಿ ರೂಪಿಸುವಂತದ್ದನ್ನ ನಾನು ನೋಡ್ಕೊಳ್ತೇನೆ ಅನ್ನುವಂತ ಮಾತನ್ನ ಆಡ್ತಾ ಇರ್ತಕ್ಕಂಥ ಇದೇ ಸಿದ್ದರಾಮಣ್ಣನವರು ಇವತ್ತು ಕನ್ನಡ ಭಾಷೆಯ ಅಳುವಿಗೆ ಉಳುವಿಗೆ ನಿಮ್ಮ ಕೊಡುಗೆ ಏನು ಅನ್ನುವಂಥದ್ದನ್ನು ಸಹ ನಾವು ಇವತ್ತು ಕೇಳ್ಬೇಕಾಗ್ತದ. ಇವತ್ತು ನಿಮಗೆ ಶಾಸ್ತ್ರೀಯ ಭಾಷೆ ಅಲ್ಲಲ್ಲ, ಕನ್ನಡ ಶಾಸ್ತ್ರೀಯ ಭಾಷೆಗೆ ನೀವು ಪೂರಕವಾದಂತ ವಾತಾವರಣವನ್ನ ಏನು ನಿರ್ಮಾಣ ಮಾಡ್ಕೊಟ್ಟಿದ್ದೀರಾ ನೀವು ಇವತ್ತು? ಏನು ಮತ್ತೆ ಇವತ್ತು ಕಾಂಗ್ರೆಸ್ಸಿನ ಎಷ್ಟು ಅತಿರಥ ಮಹಾರಥ ನಾಯಕರುಗಳದು CBSE ಶಾಲೆಗಳು, ಅವಾಗಲೇ ನಮ್ಮ ಸ್ನೇಹಿತರು ಪ್ರಶ್ನೆ ಮಾಡಿದ್ರು, CBSE ಶಾಲೆಗಳಿದಾವೆ, ಎಲ್ಲಾನು ನೀವು ರಾಷ್ಟ್ರೀಕರಣ ಮಾಡ್ಬಿಡ್ತೀರಾ, ಎಲ್ಲಾನು ಸ್ಟೇಟ್ ಸಿಲೆಬಸ್ ಮಾಡ್ಬಿಡ್ತೀರಾ? ಅಂದ್ರೆ ಇಲ್ಲಿ ನೋಡ್ರಿ, ಕೇವಲ ನೀವೇ ಅಲ್ಲ ರೀ, ಅಲ್ಲಲ್ಲ ನಮ್ಮ ನಾಯಕರುಗಳದ್ದು ಇದಾರೆ ಅಲ್ರಿ, ನೋಡಿ ನಮ್ಮ ನಾಯಕರುಗಳದ್ದು ಇದಾವೆ ಅಲ್ರಿ. ಒಂದ್ ನಿಮಿಷ ರೀ, ಅಲ್ಲ ರೀ, CBSE ಶಾಲೆಗಳು ನಿಮ್ಮದೇ ಅಲ್ಲ, ನಿಮ್ಮ ನಾಯಕರುಗಳದೆಲ್ಲ ನಮ್ಮ ನಾಯಕರುಗಳದ್ದು ಇದಾವೆ. ಲಿಂಕ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಮೊದಲಿಗೆ CBSE ಶುರು ಮಾಡಿದ್ದೇನೆ ಬರೀ ಕೇಂದ್ರ ಸರ್ಕಾರದಲ್ಲಿರೋ ಕೆಲಸ ಮಾಡ್ತಾ ಇರೋರಿಗೆ ಅನುಕೂಲ ಆಗ್ಲಿ ಅಂತ CBSE ಶುರು ಮಾಡಿದ್ರು. ಅದಾದ್ಮೇಲೆ ಏನಾಯ್ತು, ನಿಧಾನವಾಗಿ ಅದು ಅಲ್ಲಲ್ಲ ಕೇಂದ್ರೀಯ ವಿದ್ಯಾಲಯಗಳ ಜೊತೆಗೆ ಅದಾದ್ಮೇಲೆ ಏನಾಯ್ತು, ನಿಧಾನವಾಗಿ ರಾಜ್ಯದಲ್ಲಿರೋ ಎಲ್ಲಾ ಖಾಸಗಿ ಶಾಲೆಗಳು ಮೊದಲಿಗೆ ಅವರು ಇದ್ದಿದ್ದೆ ಸ್ಟೇಟ್ ಸಿಲೆಬಸ್ ನಲ್ಲೇ ಓದ್ತಾ ಇದ್ದಿದ್ದು. ಸೊ ಒಂದ್ ಕಡೆಯಿಂದ ಭಾರತ ಸರ್ಕಾರದವ್ರು ಏನ್ ಮಾಡಿದ್ರು ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ಮೊದಲಿಂದಲೂ ನಡ್ಕೊಂಡ್ ಬಂದಿದೆ. ಅಂದ್ರೆ ನೀವು ಬ್ಯಾಂಕಿಂಗ್ ಎಕ್ಸಾಮ್ ತಗೊಂಡ್ರೆ 2014 ಆದ್ಮೇಲೆ ಶುರು ಆಗಿರೋದಲ್ಲ. ಬ್ಯಾಂಕಿಂಗ್ ಎಕ್ಸಾಮ್ ಸೆಂಟ್ರಲೈಸ್ ಆಗಿದ್ದು 2000 ಅಂದ್ರೆ ಕಾಂಗ್ರೆಸ್ ಇದ್ದಾಗ್ಲೇನೆ. ಅಂದ್ರೆ ಇದು ಯಾವುದೂನೇ ಇವರ ಹೈಕಮಾಂಡ್ ಏನಿದೆ, ಹೈಕಮಾಂಡ್ ನಿಲುವು ಒಂದು ಮೊದಲೇ ಬೇರೆ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಹೈಕಮಾಂಡ್ ಅವರು ಒಂದ್ ಕಡೆ ಸೆಂಟ್ರಲೈಸ್ ಮಾಡ್ಕೊಂಡು ಬಂದ್ರು. ಅಲ್ಲಿ ಸೆಂಟ್ರಲೈಸ್ಡ್ ಅಂದ್ರೆ CBSE ಸಿಲೆಬಸ್ ಏನಿದೆ, ನ್ಯಾಷನಲ್ ಸಿಲೆಬಸ್ ಏನಿದೆ, ಆ ಸಿಲೆಬಸ್ನಲ್ಲಿ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಕ್ಕೆ ಶುರು ಮಾಡಿದ್ರು. ನೀಟ್ ಎಕ್ಸಾಮ್ ತಗೊಂಡ್ರು ಸಹ ನಿಮಗೆ ಮೊದಲು CET ಇತ್ತು, CET ಆದ್ಮೇಲೆ ನೀಟ್ ತಗೊಂಡ್ಬಂದ್ರು. ನೀಟ್ನಲ್ಲಿ ಯಾವ ಸಿಲೆಬಸ್ ಇರುತ್ತೆ ಅಂದ್ರೆ CBSEಗೆ ಸಂಬಂಧಪಟ್ಟ ಏನು ಸಿಲೆಬಸ್ ಇದೆ ಆ ಸಿಲೆಬಸ್ಸಲ್ಲಿ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಕ್ಕೆ ಶುರು ಮಾಡಿದ್ರು. CBSE ಇದ್ದಿದ್ದು ಅದ್ರ ಮೇಲೆ ಹಿಡಿತಾ ಇರೋದು ಭಾರತ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಹಿಡಿತಾ ಇಲ್ಲ. ಸೊ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಪಠ್ಯಕ್ರಮ ಇದೆ, ರಾಜ್ಯ ಸರ್ಕಾರದಲ್ಲಿ ಅದಕ್ಕೆ ಆದ ಒಂದು ಏನಂತಾರೆ ಮಿನಿಸ್ಟ್ರಿ ಇದೆ, ಅದಕ್ಕೆ ಆದ ದೊಡ್ಡ ಇಲಾಖೆ ಇದೆ. ರಾಜ್ಯಗಳ ಕೈಲೇ ಯಾವತ್ತು ಶಿಕ್ಷಣ ಇರಬೇಕಾಗಿತ್ತು ಶಿಕ್ಷಣ ಇಲಾಖೆ ಸರ್. ಸೊ ಆದರೆ ಈ CBSEನ ತಗೊಂಡು ಬಂದು ಇನ್ನೊಂದು ಕಡೆಯಿಂದ ಎಲ್ಲ ಎಕ್ಸಾಮ್ಗಳನ್ನೆಲ್ಲ ಸೆಂಟ್ರಲ್ ಸಿಲೆಬಸ್ನ ಮೂಲಕ ಮಾಡೋಕ್ಕೆ ಶುರು ಮಾಡಿದ್ರು. ಖಾಸಗಿ ಶಾಲೆಗಳು ನಿಧಾನವಾಗಿ NOC ತಗೊಂಡು ನಿಧಾನವಾಗಿ CBSE ಹೋಗಕ್ಕೆ ಶುರು ಮಾಡಿದ್ರು. ಇತ್ತೀಚೆಗೆ ಬದಲಾದ ಕೆಲವೊಂದು ನಿಯಮಗಳೇನು ಹೇಳುತ್ತೆ ಅಂದರೆ, ರಾಜ್ಯ ಸರ್ಕಾರದ NOC ಇಲ್ಲದೇನೂ ಸಹ ಅವರು CBSEಗೆ ಕನ್ವರ್ಟ್ ಆಗ್ಬೋದು. ಏನಂತ NOC ಕೊಡ್ತಾರೆ ಅಂದರೆ, ಆ ಏರಿಯಾದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡೋ ಅಧಿಕಾರಿಗಳ ಮಕ್ಕಳು ಜಾಸ್ತಿ ಇರೋದ್ರಿಂದ ಇದನ್ನ CBSEಗೆ ನಾವು ಬಿಟ್ಕೊಡ್ತಾ ಇದ್ದೀವಿ ಅನ್ನೋ ಥರ ಒಂದು NOC ಕೊಡಬೇಕು. ಅದನ್ನ ರಾಜ್ಯ ಸರ್ಕಾರದವ್ರು ಏನಕ್ಕೆ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನ ನಾವು ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ಅವ್ರು ಯಾವ ಆಧಾರದ ಮೇಲೆ ಹೌದು ಅಲ್ಲ ಎಲ್ಲ ಒಂದು ಒಟ್ಟಾರೆಯಾಗಿ
ಒಟ್ಟಾರೆಯಾಗಿ ಭಾರತ ಸರ್ಕಾರ ಏನ್ ಮಾಡತ್ತೆ ಅದೆಲ್ಲಾನು ಸಹ ಹಿಂದಿಯವ್ರಿಗೋಸ್ಕರನೇ ಮಾಡೋದು. ಹಿಂದಿಯವ್ರಿಗೆ ಹಿಂದಿ ಇಂಪೀರಿಯಲಿಸಮ್ ಅಂತ ಹೇಳ್ತೀವಿ ಆಯ್ತಾ, ಹಿಂದಿ ಮೂಲಭೂತವಾದಿತನ ಅಂತ ಹೇಳ್ತೀವಿ, ಅದರ ಭಾಗ ಈ ತ್ರಿಭಾಷಾ ಸೂತ್ರ. ಅದೇ ತರ ನೀವು ಇವಾಗ ಬರೀ ಪಾಪ್ಯುಲೇಷನ್ ಪ್ರಾಬ್ಲಮ್ ಇರೋದು ಉತ್ತರದ ರಾಜ್ಯಗಳಲ್ಲಿ ಮಾತ್ರ. ನಮ್ಮ TFR ಅಂತ ಹೇಳ್ತೀವಿ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ, ಅದು ಕರ್ನಾಟಕದಲ್ಲಿ ಕಡಿಮೆ ಇದೆ. ಆದ್ರೂ ಸಹ ಇಲ್ಲಿ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದೇನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಸಂಖ್ಯೆ ಕಡಿಮೆ ಇದ್ರೆ ಅಲ್ಲಿ ಹಿಂದಿಯವರ ಸಂಖ್ಯೆ ಜಾಸ್ತಿ ಇದ್ರೆ ಅವರ ನಿಯಮಗಳನ್ನ ಜಾರಿ ಮಾಡ್ಕೋಬಹುದು. ಸೊ ಪ್ರತಿಯೊಂದು ಭಾರತ ಸರ್ಕಾರ ಏನ್ ಮಾಡುತ್ತೆ, ಅದು ನಾವು 4 ಲಕ್ಷ ಕೋಟಿ ತೆರಿಗೆ ಕಟ್ತೀವಿ, ನಮಗೆ ಎಷ್ಟು ರೂಪಾಯಿ ವಾಪಸ್ ಬರುತ್ತೆ? ಅದು BJP ಶುರುವಾದಾಗ ಆಗಿರೋದಲ್ಲ, ಇದು 50 ವರ್ಷದಿಂದ ನೋಡ್ಕೊಂಡು ಬರ್ತಾ ಇರೋದು ಹೀಗೆ. ಸೊ ಪ್ರತಿಯೊಂದನ್ನು ಮಾಡೋದು ಭಾರತ ಸರ್ಕಾರ ಪ್ರತಿನಿಧಿಸೋದು ಬರೀ ಹಿಂದಿಯವ್ರನ್ನ ಮಾತ್ರ.